ಎಲ್ಲ ಸುಟ್ಟು ಹೋಗ್ಯತ್ತದು. ಎಲ್ಲ ಸುಟ್ಟೋಗ್ಬಿಟ್ಟ ತಾಲೆ. ಪೆಟ್ರೋಲ್ ಬಂಕ್ ಮುಂದೆನೆ ಬಿದ್ದತ್. ಯಾರೋ ಚಮಕ್ ಕೊಟ್ಟಿದ್ದಾರೆ, ಅದ್ರಕ್ಕೆ ಹೋಗಿದ್ದಾನೆ. ಕ್ಯಾಬಿನ್ ಏನೇನಿಲ್ಲ ನೋಡ್ಗುರು, ಎಲ್ಲ ಸುಟ್ಟೋಗ್ಬಿಟ್ಟತೆ. ಪೆಟ್ರೋಲ್ ಬಂಕ್ ಹತ್ರ ಆಂಬುಲೆನ್ಸ್ ಇಲ್ಲೇ ಐತೆ. ಆಲ್ಮೋಸ್ಟ್ 30% ಗಾಡಿನೇ ಸುಟ್ಟೋಗತ್ತೆ. ತಿರ್ಗಾ ಒಳಗೆ ಬೆಂಕಿ ಎತ್ಕೊಂಡತ್ ನೋಡಿ ಲೋಡಿಗೆ. ಡೀಸೆಲ್ ಟ್ಯಾಂಕು, ಟೈರ್ ಏನೂ ಇಲ್ಲ. ಬೆಂಕಿ ಆರಿಸಿದ್ದಾರೆ, ಒಳಗಿನ ಲೋಡಿಗೆ ತಿರ್ಗಾ ಬೆಂಕಿ ಎತ್ಕೊಂಡತ್ ನೋಡಿ. ಏನೋ ಪಾರ್ಸಲ್ ಐಟಮ್ ಐತೆ. ಗಾಡಿನೇ ಒಳಗಿನ್ನೂ ಹೊಗೆ ಆಡ್ತೈತೆ. ಬೇಸಿಗೆ ಎಲ್ಲ ಒಳಗೆ ಏನು ತುಂಬಿಕೆ ಬಂದಿದ್ಲು. ಲೆಫ್ಟ್ ಸೈಡಿಗೆ ಗುಂಡಿ ಬೇರೆ ತೆಗೆದು ಕೈ ಬಿಟ್ಟಿದ್ದಾರೆ. ಅಲ್ಲೇನೇನು ಅಡ್ಡ ಇಟ್ಟಿಲ್ಲ. ಒಂದು ಬೋರ್ಡ್ ಇದು ಟೇಪನ್ನು ಕಟ್ಬೇಕಾಯ್ತು, ಏನು ಮಾಡಲ್ಲ. ಎಲ್ಲ ರೋಡ್ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಕೇರ್ಲೆಸ್ ಆಗಿ ಮಾಡೋದು ನೋಡಿ. ಇಲ್ಲಿ ಕಟ್ಟಿದಾರಲ್ಲ, ಈ ಥರ ಇದ್ದಿದ್ರೆ ಕಾಣೋದು ಗುಂಡಿ ಐತಂತೇಳಿ. ಮೋಸ್ಟ್ಲಿ ಎಲ್ಲ ನೈಟ್ ಬಿದ್ದಿರ್ಬೇಕು. ಇವಾಗ ಅದ್ರಾಗ ಹೊಗೆ ಆಡೋದಕ್ಕೆ ತಿರ್ಗಾ ಫೈರ್ ಇಂಜಿನ್ ಕರೆಸಿ ಬೆಂಕಿ ಹಾರಿಸ್ತಿರೋದು ನೋಡಿ. ನಾವು ಅಲ್ಲೇ ಸಿಂಗಲ್ ರೋಡ್ ದಾಟಿ ಹೈವೇಗೆ ಹೋಗ್ತಾ ಇದ್ದೀವಿ. ಹೈವೇಗೆ ಬಂದ್ಬಿಟ್ಟಿವಿ. ಅದನ್ನು ಗಾಡಿ ಹಿಂದೆನೇ ಬರ್ತೈತೆ. ಇವಾಗ ಕುಡಿಯೋಕೆ ನೀರು ಖಾಲಿಯಾಗಿದ್ದಾವೆ, ನೀರು ಹಿಡ್ಕೋಬೇಕು. ಅಲ್ಲೊಂತಾಗ ನೀರು ಬರ್ತವೆ, ಅಲ್ಲಿ ಹೋಗಿ ಹಿಡ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ನೀರು ಹಿಡ್ಕೊಂಡು ಹೋಗೋದೆ. ಬನ್ನಿ ಸಿಗುಮ್ಮ ಮುಂದೆ. ಇವಾಗ ನಗರ ಕರಿಮಲೆ ಎಲ್ಲ ದಾಟ್ಕೊಂಡ್ಬಂದ್ವಿ. ಟೆಂಬೂರನ್ಯಾಗ ನಿಲ್ಲಿಸಿ ಟೀ ಕುಡಿದು ಬಂದ್ವಿ. ಪಂಡ್ರಾಪುರ ರೋಡಿಗೆ ಹೋಗ್ತಾ ಇದೀವಿ ನೋಡಿ. ಹಾಲಿಗೆ ಯೋಸಕ್ಕೊಂದು ಗಾಡಿ ಹೋಗ್ತಿದ್ದಾವೆ ಎಲ್ಲ. ಅವು ಮಂಗಳವಾಡ ಮೇಲೂ ಹೋಗೋದಾವ ಗಾಡಿಗಳು. ನಾವು ಮಂಗಳವಾಡ ಮೇಲೆ ಹೋಗೋಣ, ಜತ್ ಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಮಂಗಳವಾಡದ ಮೇಲೆ ಹೋಗೋಕ್ಕೇನು ತೊಂದರೆ ಇಲ್ಲ ಗುರು. ಏನಂದರೆ ಅಲ್ಲಿ ಪಂಡ್ರಾಪುರ ಬೈಪಾಸ್ 10 ಕಿಲೋಮೀಟ್ರ್ ಬರೀ ಫಸ್ಟ್ ಸೆಕೆಂಡ್ರಾಗ ಹೋಗ್ಬೇಕು. ಅದೇ ಬೇಜಾರು. ಅದಕ್ಕೆ ಈ ಕಡೆ ಸಾಂಗೋಲ ಜತ್ ಮೇಲೆ ಹೋಗ್ಬಿಡೋಣ ಅಂತ. ಯಾವ ಕಡೆ ಇದ್ದಾನು ಯಾವ ಕಡೆನ ಹೋಗಲಿ ಅಪ್ಪೆ. ಇವಾಗ ಹಿಂಗೆ ಹೋಗ್ಬಿಡೋಣ ಅಂತ ಮುಂದೆ ಹೋಗ್ತಿದ್ವಿ ನೋಡಿ. ಅದು ಭರತ್ ಬೆಂಜ್ ನಮ್ಮ ಸಬ್ಸ್ಕ್ರೈಬರ್ ಗಾಡಿ. ನಿನ್ನೆ ಅವ್ರ ಹತ್ರ ಮಾತಾಡಿದ್ವಿ ನಾವು ಅಲ್ಲಿ ಆಪಿನಾಗೆ. ಜೊತೆಗೆ ಹೋಗ್ತಾಯಿದ್ವಿ ಮೂವರು, 2 ಗಾಡಿನೂ. ಮೂವರಲ್ಲ, ಮತ್ತು ಮುಂದೆ ಬೆಂಗಳೂರು ಗಾಡಿ 1-2 ಹೋಗ್ತಾಯಿದ್ದಾವೆ. ಅವ್ರೇನು ನಮಗೇನು ಪರಿಚಯ ಇಲ್ಲ. ಅಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ವಿ. ಅಲ್ಲಿ ಪಂಡ್ರಾಪುರ ರೋಡಿಗೆ ಟರ್ನ್ ಹೊಡೆದೈಟಿಗೆ ಬ್ರಿಡ್ಜ್ ಗಾಡಲ್ಲಿ ಪೊಲೀಸ್ನವ್ರು ಡ್ರಿಂಕ್ಸ್ ಚೆಕ್ ಮಾಡೋರು. ಚೆಕ್ ಮಾಡಿಸ್ಕೊಂಬಂದ್ವಿ. ನಾವೇನು ಕುಡಿಯೋಂಗಿಲ್ಲ, ಏನಿಲ್ಲ. ಕುಡಿಯೋರು ಅಷ್ಟೇ ಎದ್ರಬೇಕು, ನಾವೇನು ಎದ್ರಂಗಿಲ್ಲ ಅಲ್ಲಿ. ಅಂದರೆ ಯಾರು ಅಷ್ಟು ಸುಲಭ ಕುಡಿದು ಓಡಿಸಲ್ಲ. ಯಾಕಂದರೆ ಎಲ್ಲ ಕಡೆನೂ ಚೆಕಿಂಗ್ ಮಾಡ್ತಾರಲ್ಲ. ಏನು ಅಣ್ಣಾಚಾರ ಕುಡಿದ್ರೆ ಅವರು ಎಲ್ಲರ್ಕಿನ್ನ ಬುದ್ಧಿವಂತರಾಗ್ಬಿಟ್ಟಾರೆ. ಎಣ್ಣೆ ಹೊಡೆದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಿಲ್ಲ. ಉಂಡು ಹಂಗೆ ಮಕ್ಕೊಂಬಿಡ್ತಾರೆ ಅಲ್ಲೇ. ಅವರೇ ಲೋಕಲ್ ಗಾಡಿಯರೇ ಕುಡಿದು ಬರೋದು. ಅವ್ರಿಗೆ ಚೆಕ್ ಮಾಡಲ್ಲ. ಓನ್ಲಿ ಕರ್ನಾಟಕ TN ಗಾಡಿಗೆ ಮಾತ್ರ ಅಷ್ಟೇ ಚೆಕ್ ಮಾಡ್ತಿರೋದು. ನಾನು ಮುಂದೆ ಒಂದು 3-4 ಗಾಡಿ ನೋಡಿದೆ, ಚೆಕ್ ಮಾಡಲಿಲ್ಲ. ಕರ್ನಾಟಕ TN ಗಾಡಿಗೆ ಅಷ್ಟೇ ಚೆಕ್ ಮಾಡಿತ್ತು. ಹೋಗ್ತಾಯಿದ್ವಿ ನೋಡಿ. ಪಂಡ್ರಾಪುರ ಒಂದು 30 ಕಿಲೋಮೀಟ್ರ್ ಐತೆ. ಅಲ್ಲೇ ಟೈಮ್ 6:30 ಆಗೈತೆ. ಇವಾಗ ಹೆಂಗಂದ್ರೆ ನಾವು ಬಿಜಾಪುರ ಮುಟ್ಟಷ್ಟೊತ್ತಿಗೆ 12 ಗಂಟೆ ಅಂತ ಪಕ್ಕ ಅದೇ ಆಗ್ತೈತೆ. 11:30-12 ಗಂಟೆ ನೋಡೋದು. ಇನ್ನು ಊಟ ಬೇರೆ ಮಾಡಿಲ್ಲ. ಮಧ್ಯಾಹ್ನ ಕಬ್ಬಿನಲ್ಲಿ ಕೂಡ ಸುಮ್ಮನೆ ಆದ್ವಿ. ಇವಾಗ ರಾತ್ರಿಗೆ ಏನೋ ರನ್ನಿಂಗ್ನಾಗ ಮಾಡೋದು. ಅವರು ಏನೂ ಮಾಡಿಲ್ಲ. ನಾವು ಬೆಳಿಗ್ಗೆ ರೈಸ್ ಬಾತ್ ಮಾಡಿದ್ವಿ, ಅದನ್ನೇ ತಿಂದರು. ನೋಡೋದು ಪಂಡ್ರಾಪುರ ದಾಟಿ ಇಲ್ಲಾಂದರೆ ಸಾಂಗೋಲದಾಗ ಎಲ್ಲೇನು ಸೈಡ್ಗೆ ಹಾಕಿ ಅಡುಗೆ ಮಾಡ್ಕೊಂಡು ಉಂಡು ಹೋದ್ರೆ ಆತಣ ಅಂತ ಹೇಳೋದು. ಆ ಗಾಡಿಗೆ 3 ಆದರೆ ನಾವಿಬ್ಬರೇ ಇದೀವಿ, 5 ಜನ. ಎದ್ರಂಗೇನಿಲ್ಲ. 2 ಗಾಡಿ ಜೊತೆಗಿದ್ರೆ ಹಿಂದೆ ಮುಂದೆ ಹೋದರೆ ನೋಡೋಣ. ಮಂಗಳವಾಡ ಮೇಲೆ ಹೋಗೋಣ, ಇಲ್ಲಾಂದರೆ ಈ ಕಡೆ ಜತ್ ಮೇಲೆ ಹೋಗೋಣಂತೆ. ಬನ್ನಿ ಪಂಡ್ರಾಪುರಕ್ಕೆ ಹೋಗಿ ಸಿಗುಮ್ಮ. ಇವಾಗ ಎದ್ದು ಹೊಸಪೇಟೆ ಟನಲ್ ಹತ್ರ ಬಂದೆ ನೋಡಿ. ಬೂದ್ಗುಪ್ಪ ಕ್ರಾಸ್ ಟೋಲ್ನಾಗ ಬಂದು ಮಕ್ಕಂಡಾಗ ಒಂದು 3:30 ಆಗಿತ್ತು. ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಬೈಟಲ್ಲಿ ಓಡ್ಸೋಕ್ಕೆ ಫುಲ್ ಮೈನವಾಗುತ್ತೆ. ನಾನು ಅಲ್ಲಿದ್ದ ಇಲ್ಲಿಗೆ ಬಂದಿದ್ದೆ ಹೆಚ್ಚಾಗಿದೆ ನೋಡಿ. 800 ಕಿಲೋಮೀಟರ್ ಬಂದೇನು ಅಷ್ಟೇ. ನಾನು 120 ಕಿಲೋಮೀಟ್ರ್ ಐತೆ ನಮ್ಮೂರು.
ಆರಾಮಾಗಿ ಹೋಗ್ತೇವೆ ನೋಡಿ. ಕಣ್ಣಲ್ಲಿ ದಾಟ್ ಬಂದ್ವಿ. ಮೊನ್ನೆ ಹೋಗ್ಬೇಕಾದ್ರೆ ಹಚ್ಚ ಕಮ್ಮಿ ಇತ್ತು, ಇವತ್ತು ಫುಲ್ ಆಗಿಬಿಟ್ಟಿದೆ. ನೀರು ಜಾಸ್ತಿ ಆಗ್ತದೆ ನೋಡಿ. ಅಲ್ಲೆಲ್ಲ ಜನರು ಹೋಗಿದ್ದಾರೆ ನೀರು ಹಿಡಿಯೋಕ್ಕೆ, ಗಾಡಿ ತೊಳೆಯೋಕ್ಕೆ. ನಾವು ಹೋಗ್ತಾ ಇದ್ದೀವಿ ನೋಡಿ ಡ್ಯಾಮ್ ಪಕ್ಕದಾಗೇನೆ. ಯಾವುದೋ ಟಮ್ ಅಡ್ಡ ಬಂತು ಗುರು. ಇಲ್ಲೇನಪ್ಪ ನೀನು ಸರ್ಕಸ್ ಮಾಡೋದು? ಟಮ್ ಸೈಡಿಗೆ ಹೋಗು, ಆರಾಮಾಗಿ ಹೋಗುವಂಥ ಸೈಡಿಗೆ ಹೋದ್ರೆ ಅದು ಜಾಸ್ತಿ ಆಗ್ತಾವೆ. ಇನ್ನೊಂದು ತಿಂಗಳಾದ್ರೂ ಫುಲ್ ನೀರು ಹಾಕ್ಬಿಡ್ತಾವೆ ನೋಡಿ. ಮನೆಗೆ ಮಕ್ಕಂಡಿದ್ದೆ ಮೊನ್ನೆ ಬಂದು. ಇವತ್ತು ಸೋಮವಾರ ಬೆಳಗ್ಗೆ 4:30 ಆಗೈತೆ ನೋಡಿ. ಇವಾಗ ಎದ್ದು ಬಂದಿದ್ದೀನಿ 4 ಗಂಟೆಗೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ. ಇಲ್ಲಿ ನಮ್ಮ ಓನರ್ ಬಂದು ಪೇಮೆಂಟ್ ಮಾಡೋಗಿದ್ದಾರೆ ನೈಟೇ. ಅಕೌಂಟಿಗೆ ದುಡ್ಡು ಹಾಕ್ರಿ ಅಂದರೆ ಇಲ್ಲ, ಕಾರ್ಡ್ ಸ್ವೈಪ್ ಮಾಡಿದ್ನಿ, ಅಲ್ಲೋಗಿ ಹಾಕ್ಸಿ ಹೋಗು ಅಂತ ಹೇಳಿದ್ರು. ಇಲ್ಲಿ ಬಂದೀನಿ, ಬಂಕ್ನಿಗೆ ಎಬ್ಬರಿಸಿದ್ದೀನಿ ಇವ್ರಿಗೂ. ಇವಾಗೇನು ಡೀಸೆಲ್ ಹಾಕ್ಸ್ಬೇಕಷ್ಟೇ. ಆ ಕಡೆ ಯಾವುದೋ ಒಂದು ಕಾರ್ ಬಂದಿದೆ ಅಂತೇಳಿ ಹಾಕ್ತಿದ್ದಾರೆ ನೋಡಿ. ಡೀಸೆಲ್ ಹಾಕ್ಸ್ಕೊಂಡು ಹೊರಡ್ತಾ ಇದ್ದೀನಿ ನೋಡಿ. ನಮ್ಮ ಹುಡುಗ ಬೇರೆ ಇಲ್ಲ, ಅವನ್ನ ಊರಿಗೆ ಕಳಿಸಿದ್ದೆ. ಮೊನ್ನೆ ನಾನು ಬಂದಿದ್ದ ದಿವಸನೇ, ಶನಿವಾರ ದಿವಸ. ನಮ್ಮೂರಾಗಿದ್ದು ಏನು ಮಾಡ್ತೀನಿ, ನಿಮ್ಮೂರಿಗೆ ಹೋಗು ಅಲ್ಲೇ ಬರೋ ದಾರಿಗೆಲ್ಲ ಇರೋ ದೂರು, ಹಂಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸುಮ್ಮನೆ ಇಟ್ಕೊಂಡು ಏನು ಮಾಡ್ತಿದ್ರು ಪಾಪ ಅವರು. ಮನೆಗನ್ನ ಕಳ್ಸಿದ್ರೆ ಬೇಗ ಬರ್ತಾರೆ ನೋಡಿ. ಇವಾಗ ಫೋನ್ ಮಾಡಿದೆ, ಬರ್ತಾ ಇದ್ದೀನಿ ತಮ್ಮ ಅಂತ ಇಟ್ಕೊಂಡು ಬಾರೋಣ, ಹಿರಿಯೂರಾಗಿರ್ತೀನಿ ಅಂತ ಅಂದ. ಅವ್ನು ಹಿರಿಯೂರಿಂದ ಒಂದು 5-6 ಕಿಲೋಮೀಟ್ರ್ ಇರ್ಬೇಕು ಊರು. ಹಿರಿಯೂರಿಗೆ ಬಂದು 5 ನಿಮಿಷ ಹೋಗ್ತಾನೆ, ಹತ್ತಿಸ್ಕೊಳ್ಳೋದು ಹೋಗೋದಷ್ಟೇ. ಇದು ಯಾವುದೋ ಮತ್ತೆ ಬರ್ತೈತೆ ಲೈಟು ನೋಡಿ. ಇಲ್ಲಿ ಇದ್ರಾಗೆ ಯಾವುದಪ್ಪ ಇದು, ಕೆಂಪು ಲೈಟ್ ಬರ್ತದೆ. ಕೆಂಪು ಲೈಟ್ ಬಂದರೆ ಗಾಡಿ ಸ್ಟಾಪ್ ಆಗಿಬಿಡ್ಬೇಕು ನೋಡಿ. ಮೀಟ್ರ್ನಾಗ ಕೆಂಪು ಲೈಟ್ ಕಾಣ್ತಿದೆಯಲ್ಲ, ಮೀಟ್ರ್ನಾಗ ಕೆಂಪು ಲೈಟ್ ಕಾಣ್ತೈತೆ ನೋಡಿ. ಅದು ಬಂದರೆ ಹಂಗಾಗುತ್ತೆ. 2.5 ಮೈಲೇಜ್ ಬಂದದ್ದು ಗುರು, ಮೈಲೇಜೇ ಬಂದಿಲ್ಲ. ಅಲ್ಲಿ ತೋರಿಸ್ತಿದೆ ನೋಡಿ. 10,000 ಏನು ಗುರು, ಡೀಸೆಲ್ಲೇ ಮ್ಯಾಕ್ ಎದ್ದಿಲ್ಲ. 106 ಲೀಟ್ರ್ ಬಂದ್ರು ಡೀಸೆಲ್ಲು ಫುಲ್ ಡ್ರೈ ಆಗಿಬಿಟ್ಟಿತ್ತು. ಟ್ಯಾಂಕ್ನಾಗ ಡೀಸೆಲ್ಲೇ ಖಾಲಿಯಾಗಿತ್ತು, ಹಂಗಾಗಿ ಮೇಲೆ ಬಂದಿಲ್ಲ. 10,000 ಅಲ್ಲೇ ಇದೆ. 10,000ಕ್ಕೆ ಹಿಂದಕ್ಕೆ ಹೋಗಿ ವಾಪಸ್ ಬರಬೇಕು. ನೋಡೋಣ ಬರ್ತತೋ ಇಲ್ಲ, ಏನು ಮಾಡ್ತತೋ ನೋಡೋಣಂತೆ. ಸದ್ಯಕ್ಕೆ ಹೋಗೋಣ ಬನ್ನಿ. ದುರ್ಗ ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ. ಇದು ನಾಮಕಲ್ ಗ್ಯಾರೇಜ್ ಅಂತಾರೆ, ಕುಂಚಿಗ್ನಾಲ್ ಟೌನ್ ಅಂತೀವಿ ನಾವು. ಮತ್ತು ಕಣ್ಣ ಮಾರಮ್ಮನ ದೇವಸ್ಥಾನ ಐತೆ, ಆಂಜನೇಯನ ಗುಡಿನೂ ಐತೆ ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ ಬಾವುಟ, ಬರ್ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ. ಬನ್ನಿ, ಹಿರಿಯೂರಲ್ಲಿ ಹೋಗಿ ಸಿಗಮ್ಮ. ಜೋಗೇನಹಳ್ಳಿಗೆ ಬರೋಷ್ಟೊತ್ತಿಗೆ ಬೆಳಕರದ್ ಬಿಡ್ತು. 4 ಗಂಟೆಗೆ ಮನೆ ಬಿಟ್ಟಿದ್ದೆ. ಬಂಕ್ನಾಗ ಅರ್ಧ ಗಂಟೆ ಹೋಯ್ತು. ಅವ್ರು ಎದ್ದು ಸ್ಟಾರ್ಟ್ ಮಾಡಿ ರೀಡಿಂಗ್ ಎಲ್ಲ ತಕೊಂಡು ಡೀಸೆಲ್ ಹಾಕ್ತಿರ್ತಾರೆ. ಇವನ ಹತ್ರ ಬಂದರೆ ಇವನೇ ಒಂದು ಜಾಗದಾಗ ನಿಂತಿದ್ದ. ನೋಡ್ಗುರು, ಇವ್ನು ಅಯ್ಯೋಕ್ಕೆ ಹೆಂಗೆ ಬರ್ತಾನೆ. ಇವನೇ ಒಂದು ಜಾಗದಾಗ ನಿಂತಿದ್ದ, ನಾನೇ ಒಂದು ಜಾಗಕ್ಕೆ ಬಂದು ಗಾಡಿ ನಿಲ್ಲಿಸಿದೆ. ಅಲ್ಲಿಗೆ ಬರೋಷ್ಟೊತ್ತಿಗೆ, ಇಲ್ಲಿಗೆ ಜೋಗೇನಹಳ್ಳಿಗೆ ಬರೋಷ್ಟೊತ್ತಿಗೆ ಬೆಳಕರಿತ್ತು. ಮತ್ತೆ ಟಿ ಅಂತೈತೆ, ಹೊಟ್ಟೆ ಹಸ್ದೈತಂತೆ. ಕಬ್ಬಿನ ಹಾಲು ಐತೆ ಗುರು. ಹಾಲು ಕುಡ್ಸೋಣಂದ್ರೆ ಹಾಲಿನ 20 ಲೀಟ್ರ್ ಹಾಲು ಐತೆ. ಇವನು ಯಾರೋ ಲೆಫ್ಟ್ ಸೈಡಿಗೆ ಅಲ್ಲ ಗಾಡಿಗೆ ಉಜ್ತಾನಲ್ ಗುರು. ಗಾಡಿನೇ ಕಾಣೋದಿಲ್ಲ ಅನ್ಸತ್ತೆ ಬಸ್ನವ್ರಿಗೆ. ಗೂಡ್ಸ್ ಗಾಡಿಗಳ ಮೇಲೆ ಕಾಣೋದೇ ಇಲ್ಲ, ಹಂಗೆ ಬಂದು ಉಜ್ತಿರ್ತಾರೆ. ಮಿರರ್ ಹೋಗ್ಬಿಡೋದಿನ ಸ್ವಲ್ಪ. ನಾನು ರೈಟಿಗೆ ಹೇಳ್ಕೊಂಡಂಗಿದ್ರೆ ಯಾವುದೋ MH ಬಸ್ಸು ಹೋಗ್ತಾ ಇದೀವಿ. ಇದು 1-2 ಫ್ಲೇವರ್ ಕೆಲಸ ಮಾಡಿದ್ರು. ಇಷ್ಟೊತ್ತಿಗೆ ನಾನು ಸಿರಾ ದಾಟ್ ಹೋಗ್ಬೇಕಾಗಿತ್ತು. 3 ಗಂಟೆಗೆ ಎದ್ದರೆ ಹೋಗ್ತಿದ್ದೆ ಅಂತ ಅರ್ಥ. 3 ಗಂಟೆಗೆ ಎದ್ದು ಮಾರ್ಕೆಟಿಗೆ ಕೊಡೋಕ್ಕಿದೆ ತರಕಾರಿ ಗಾಡಿ ಅಲ್ಲ ಅಂತೇಳಿ ಸ್ವಲ್ಪ ಮಕ್ಕಂಡೆ. ಎತ್ತರಾಗಿತ್ತು 4 ಗಂಟೆಗೆ. ನಾನು ಊರಾಗಿಂದ ಹೊಲ್ಟಾಗ ಗಾಡಿನ ಕೈ ಕೊಟ್ಬಿಡ್ಬೇಕು ಗುರು. 20ರಾಗೆ ಬಂದೆ. ಮತ್ತೆ ನಮ್ಮ ಮೆಕ್ಯಾನಿಕ್ ಹೇಳಿದ್ದು ಟ್ರಿಕ್ಸ್ ಉಪಯೋಗಿಸಿದೆ, ಮತ್ತೆ ರೆಡಿ ಆಯ್ತು. ಇವಾಗ ಗಾಡಿ ಹೋಗ್ತೈತೆ, ಏನು ತೊಂದರೆ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಇನ್ನೊಂದ್ಸಲ ಟ್ರಿಕ್ ಉಪಯೋಗಿಸೋಣ. ಆ ಕಡೆಯಿಂದ ಬರ್ಬೇಕಾದ್ರೆ ಅದೇ ಆಗ್ತದೆ ಹಂಗೆ. ಸೀದಾ ಇನ್ನೂ 27 ಕಿಲೋಮೀಟ್ರ್ ಐತೆ ಗುರು. 6 ಗಂಟೆ ಆಯ್ತು. ಅಲ್ಲಿ 8-9 ಗಂಟೆ ಅಷ್ಟೊತ್ತಿಗೆ ಬರ್ಬೇಕು ನಾವು. ಹೋಗ್ಬೇಕು ಫ್ಯಾಕ್ಟ್ರಿ ತನಕ. 9 ಗಂಟೆಗೆ ಶಾಂಪಲ್ ತೆಗಿಯೋರು ಬರ್ತಾರೆ. ನಮ್ಮದು ಎಕ್ಸ್ಪ್ರೆಸ್ ಮಾಲ್ ಇರೋದು. ಈ ಸಲ ರವೆ ತುಂಬಕ್ಕೆ ಬಂದಿಲ್ಲ, ಫುಲ್ ಪೌಡ್ರ್ ತುಂಬಿರೋದು. ನೋಡ್ಬೇಕಾದ್ರೆ ರವೆ ಐತೋ ಪೌಡ್ರ್ ಐತೋ ಅಂತೇಳಿ. ಫುಲ್ಲು ನೈಸ್ ಪೌಡ್ರ್ ಆದರೆ ಬೇಗ ಖಾಲಿ ಆಗ್ತದೆ, ರವೆ ಆದರೆ ಲೇಟ್ ಆಗ್ತದೆ. ಇನ್ನು ಗಾಡಿ ಎಷ್ಟದೋ ಗೊತ್ತಿಲ್ಲ. ನಮ್ಮ ಡ್ರೈವರ್ ಖಾಲಿ ಮಾಡ್ಕೆ ಬಂದ, ಕೇಳಿದರೆ ಗಾಡಿ ಯಾವಿಲ್ಲ ಹೋಗು ಅಂತ ಹೇಳಿದ್ದಾನೆ. ನೋಡೋಣ ಬನ್ನಿ. ಮಧುಗಿರಿ ದಾಟಿ ಹೋಗ್ತಾ ಇದೀವಿ ನೋಡಿ. ಸಿರಾ ಮಧುಗಿರಿ ಎಲ್ಲ ಪಾಸ್ ಮಾಡ್ಕೊಂಬಂದ್ವಿ.
ಇವಾಗ ಗೌರಿಬಿದನೂರು ರೋಡ್ನಾಗ ಇದ್ದೀವಿ. ಗೌರಿಬಿದನೂರು 35 ಕಿಲೋಮೀಟ್ರ್ ಐತೆ ಅಷ್ಟೇ. 7:30 ಆಯ್ತು, ಇನ್ನೂ 1.5 ಗಂಟೆ, 1 ಗಂಟೆ ಅಂತೂ ಬೇಕು ನಾವು ಫ್ಯಾಕ್ಟ್ರಿ ಮುಟ್ಟಕ್ಕೆ. 8:30 9 ಗಂಟೆ ಆಗುತ್ತೆ. ಅಲ್ಲಿ ಈ ಕಡೆ ರೈಲ್ವೆ ಗೇಟ್ನೇ ಗ್ಲಾಸ್ ಹೋಗ್ಬೇಕು. ಅಲ್ಲೋದ್ರೆ ಬೇಗ ಹೋಗ್ತೀನಿ, ಇಲ್ಲ ಆ ಕಡೆ ಹೋದ್ರೂ ಚೆಕ್ ಪೋಸ್ಟ್ ಗ್ಲಾಸ್ ಅಲ್ಲಿಗೆ ಬರ್ತೀನಿ. ಮತ್ತಿನ್ನೇನು ಸುತ್ತಿಕ್ಕೊಂಬರೋದು ಅಂತೇಳಿ ಇಲ್ಲೇ ರೈಲ್ವೆ ಗೇಟ್ನೇ ಗ್ಲಾಸಿ ಒಂದು ದೂರಾಗ ಒಂದು ಯಾವುದೋ ಹಳ್ಳಿ ಬರೋದು ದೂರ, ಅದ್ರ ಹೆಸರೇ ಮರ್ತೋಗೈತೆ. ಅಲ್ಲೆಲ್ಲ ಸಂಗೆ ಹೋಗೋದು. ನೋಡಿ ಗುಡ್ಡ ಬೆಟ್ಟ ಸೊನ್ನೆಗೆ ಹೆಂಗೆ ಹೋಗ್ತಾ ಇದೀವಿ, ವಾತಾವರಣ ಹೆಂಗಿದೆ. ಪಾಗಡ ಹತ್ರಕ್ಕೆ ಹೋಗ್ತಾ ಇದೀವಿ ಅನ್ನಂಗೆ ಆಗ್ತೈತೆ. ಮಧುಗಿರಿ ಹತ್ರ ಎಲ್ಲ ಬೆಟ್ಟನೇ ಇರೋದು. ಇಲ್ಲಿಂದ ಈ ಕಡೆ ಪಾಗೋಡ ಅದೆಲ್ಲ, ಪಾಗೋಡ ಸೈಡ್ ಹೋದರೆ ಸಿಕ್ಕಾಪಟ್ಟಲೆ ಇರೋದು. ಏನೊಂದು 32 ಕಿಲೋಮೀಟ್ರ್ ಐತೆ. ಅಲ್ಲೊಂದು 4-5 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ವ್ಯೂ ನೋಡ್ಕೊರು ಹೆಂಗೆ ಕಾಣ್ತೈತೆ ಬೆಳಿಗ್ಗೆ. ಕೇಳ್ತಾನೆ ನಮಗೆ ಹೆಣ್ಮಕ್ಳಿಗೆ ಇಷ್ಟ ನಾನೇ ಮಾಡ್ಬಾರ್ದ್ರಿ. ಒಂದು ಮಗುನು ಕೊಟ್ಟ ಜೀವನಕ್ಕೂ ಏನೂ ಕೊಡಲ್ಲ ಅಂದ್ರೆ ಫೈನಲಿ ಫ್ಯಾಕ್ಟ್ರಿ ಹತ್ರ ಬಂದೀವಿ ನೋಡಿ. ಇವೆಲ್ಲ ನಮ್ಮ ಮುಂದೆ ಬಂದಿರೋ ಗಾಡಿಗಳು. ಇಲ್ಲೊಂದು ಪೌಡ್ರ್ ಗಾಡಿ ಕಾಣ್ತಿದೆಯಲ್ಲ, ಗುಜರಾತಿಂದ ಬಂದಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ವಾಪಿಂದ ಇವು ಯಾವ ಬಂದಿಲ್ಲ. ಇದೆಲ್ಲೇ ಬಳ್ಳಾರಿ ಸೈಡೆಲ್ಲ ಬಂದತ್ತೆ, ಇಲ್ಲ ಆಂಧ್ರದಿಂದ ಬಂದಿರ್ಬೋದು. ಅದು ರಾಜಸ್ಥಾನದಿಂದ ಬಂದತ್ತೆ ಗಾಡಿ. ಬಳ್ಳಾರಿ ಗಾಡಿನ ಇದು. ಇಲ್ಲೊಂದಿದೆ ನೋಡಿ, ಇದು ರಾಜಸ್ಥಾನದಿಂದ ಬಂದಿರೋ ಗಾಡಿನೇ. ಕಂಟೈನರ್ ಅದು ಪೌಡ್ರ್ ಇರ್ಬೋದೇನೋ ಗೊತ್ತಿಲ್ಲ. ನೋಡಿ ಎಷ್ಟೊಂದು ಗಾಡಿಗಳಿರ್ತವೆ. ಎಲ್ಲ ಇವತ್ತು ಬಂದಿರೋವಂತೆ. ಎಲ್ಲ ಶಾಂಪಲ್ ತಗೊಂಡಿದ್ದಾರೆ, ತೆಗಿತಿದ್ದಾರೆ. ನಮ್ಮದೇ ಫಸ್ಟ್ ತಗೊಂಡೋಗಿರೋದು. ಇಲ್ಲೆಲ್ಲಿ ತಿಂಡಿನೇ ಇಲ್ಲ ಗುರು. ಫ್ಯಾಕ್ಟ್ರಿ ಅಕ್ಕಪಕ್ಕ ಹೋಟ್ಲೇ ಇಲ್ಲ. ಸುತ್ತ 1 ಕಿಲೋಮೀಟ್ರ್ ಎಲ್ಲೆಲ್ಲಿಲ್ಲ, 4 ಕಿಲೋಮೀಟ್ರ್ ನಡ್ಕೊಂಡೋಗಿ ತಿಂಡಿ ತಗೊಂಡು ಬರ್ತಾಯಿದ್ದೆ ನೋಡಿ. ತಿಂದು ನಮ್ಮ ಹುಡುಗಿಗೆ ಅವನ್ನೇ ಕಳಿಸ್ಬೇಕಾಯ್ತು ನಾನು. ಇನ್ನೇನು ನಂಗೆ ಟಾರ್ಪಲ್ ತೆಗೆದು ಶಾಂಪಲ್ ತೆಗ್ಸಂತೇಳಿ ಹೋಗಿದ್ದೆ. ಶಾಂಪಲ್ ತಗೊಂಡು ಹೋಗಿದ್ದಾರೆ. ಅಲ್ಲಿದೆ ನಮ್ಮ ಗಾಡಿ. ಇದು ರಾಜಸ್ಥಾನದಿಂದನೇ ಬಂದಿರೋದು. ಇದ್ರಾಗೆ ಫಸ್ಟ್ ಯಾರು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅವ್ರಿಗೆ ಮಾಲ್ ಯಾವ್ದು ಅರ್ಜೆಂಟ್ ಇರ್ತೈತೋ ಅದನ್ನೇ ತಗೊಂಡು ಹೋಗೋದು. ಸೀರಿಯಲ್ ಇಲ್ಲ, ಏನಿಲ್ಲ. ಹಮಾಲಿಗಳು ಬಂದಿದ್ರೆ ಗೊತ್ತಾಗೋದು ಯಾರು ಗಾಡಿ ಕರೀತಾರೆ ಯಾವುದಿಲ್ಲ ಅಂತೇಳಿ. ಬಂದಿಲ್ಲ. ಬಂದರೆ ನಮ್ಮ ಹತ್ರ ಬಂದು ಬರ್ತಾರೆ. ಯಾಕಂದರೆ ನನಗೆ ಚೆನ್ನಾಗಿ ಪರಿಚಯ ಅಲ್ಲ ಅಂತಕ್ಕೆ. ನೋಡೋಣ ಯಾವ್ದು ಫಸ್ಟ್ ಕರೀತಾರೆ ಏನು. ಹಿಂದೆಲ್ಲ ತಿಂದು ಬಂದೇನೆ ಅವ್ನಿಗೆ ಕೊಡೋಣ ಬನ್ನಿ. ಇವಾಗ ಖಾಲಿ ಮಾಡ್ಕೊಂಡು ಬಂದೀವಿ ನೋಡಿ ಗೌರಿಬಿದನೂರಿಗೆ. ಫಸ್ಟ್ ಗಾಡಿ ನಮ್ಮದೇ ತಾಂಡಿದ್ದು ಒಳಕ್ಕೆ. ನಾವೇನು ಆ ಗಾಡಿ ಇರೋದು ನೋಡಿ ಇವತ್ತೇ ಅನ್ಲೋಡ್ ಆಗಲ್ಲ ಹೊಗೆ ಅಂದ್ಕೊಂಡಿದ್ದೆ. ತಿರ್ಗಿ ಬಂದು ನಮ್ದ್ರಾಗೆ 2 ಐಟಮ್ ಹಾಕಿದ್ರು, ರವೆ ಮತ್ತು ಹಿಟ್ಟು ಹಾಕಿದ್ರು. ರವೆ ಫುಲ್ ನೈಸ್ ಪೌಡ್ರ್ ಬರುತ್ತೆ, ಅದನ್ನ ಹಾಕಿದ್ರು. ಅದನ್ನ ಖಾಲಿ ಅದು ಅರ್ಜೆಂಟ್ ಇತ್ತಂತ ಮಾಲು, ಅದನ್ನೇ ಇಳಿಸ್ಕೊಂಡ್ರು. ಖಾಲಿ ಮಾಡಿ ಅಲ್ಲೇ ಗೌರಿಬಿದನೂರು ಬೈಪಾಸ್ನಾಗ ಹೋಗ್ತಾಯಿದ್ವಿ ನೋಡಿ. ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತೇಳಿ ಬಂದಿದ್ವಿ. ಇವಾಗ ಇನ್ನೇನು ಇದ್ರಾಗೆ ಯಾವುದಿದು ಗೌರಿಬಿದನೂರು ಬೈಪಾಸ್ನಾಗ ಹೋಗ್ತಾಯಿದ್ದೀವಿ ನೋಡಿ. ಬೇಗ ಖಾಲಿ ಮಾಡ್ಕೆ ಬಂದು 1:15 ಸೀದಾ ಊರ ಕಡೆಗೆ ಹೋಯ್ತಾ ಇರೋದೆ. ಹೋಗಿ ರೇಡಿಯಮ್ ಹಾಕ್ಸ್ಬೇಕಿನ್ನ ಗ್ಲಾಸಿಗೆ. ರೇಡಿಯಮ್ ಹಾಕ್ಸ್ಕೊಂಡು ಇದು ಫಾಸ್ಟಾಗಿ ಹಾಕ್ಸ್ಬೇಕು. ಅದನ್ನು ಹಾಕ್ಸ್ಕೊಂಡು ಲೋಡಿಂಗ್ ನೋಡ್ಬೇಕು. ಶೋರೂಮ್ನಾಗ ಒಂದು ಸ್ವಲ್ಪ ಕೆಲಸ ಇತ್ತು ಗುರು. ಟ್ರಿಪ್ಪಿಗೆ ಏನು ಶೋರೂಮ್ ಅಂತ ಕೇಳಬೇಡ್ರಿ. ಯಾಕಂದರೆ ಈ ಗಾಡಿನಾಗೆ ಮೇನ್ ಕಂಪ್ಲೇಂಟ್ ಏನೈತೆ ಅಂದರೆ ಲಿಫ್ಟಿನ ಬೋಲ್ಟು ಕಟ್ ಆಗ್ತಿದ್ದಾವೆ ಅವು. ಅದಕ್ಕೊಂದ್ಸಲಿ ಜಾರ್ಖಂಡಿಗೆ ಗಾಡಿ ಕಡೆ ಹೋಗ್ಬೇಕಂತ ಐತೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಯಾಕೆ ಕಟ್ ಆಗ್ತದೋ ಗೊತ್ತಿಲ್ಲ. ಆ ಗಾಡಿಯಾಗ ಹಂಗೆ ಹೋಗವು. ಆ ಗಾಡಿಯಾಗೆ ಫಾಲ್ಟ್ ನಿಂತತೆ. ನನ್ನ ಗಾಡಿಯಾಗ ಮಾತ್ರ ಹೋಗ್ತಾ ಇದ್ದಾವೆ. ಈ ಟ್ರಿಪ್ನಾಗ 2 ಹೋಗಿದ್ದಾವೆ. ಮೊನ್ನೆ ರೈಟ್ ಸೈಡಿಂದ ಹೋಗಿತ್ತು, ಈ ಸಲ ಲೆಫ್ಟ್ ಸೈಡಿಂದ ಹೋಗೈತೆ. ಶೋರೂಮ್ನಾಗ ಏನು ಹೇಳ್ತಾರೋ ಬನ್ನಿ ನೋಡೋಣ. ಹೋಗಿ ಸ್ಟಾಪ್ ಮಾಡಿಲ್ಲಿ ನೋಡ್ಗುರು. ಗೌರಿಬಿದನೂರು ಬೈಪಾಸ್ ಮಾಡಿದ್ದಾರೆ. ಮೊದಲು ಆ ಕಡೆ ಟೌನ್ನಾಗ ಹೋಗಿ ಅಲ್ಲಿ ಗಾರ್ಮೆಂಟ್ಸ್ ತಗೊಳಕ್ಕೆ ಬರ್ತಿದ್ದೆ. ಅಲ್ಲಿ ಒಂತಾಗೆ ಗಾಡಿ ತಿರ್ಸ್ಕೊಳಕ್ಕೆ ಭಾರಿ ತೊಂದರೆ ಆಗೋದು. ತಿರ್ಸ್ಕೊಂಡು ಬೈಪಾಸ್ ಇಳಿಯೋಕ್ಕೆ. ಇವಾಗ ಇದು ಸೀದಾ ಬೈಪಾಸ್ ಒಳಕ್ಕೆ ಟಚ್ ಆಗುತ್ತೆ. ಅದಕ್ಕೆ ನೋಡಿ, ನಾನು ಲಾಸ್ಟ್ ಟೈಮ್ ಬಂದಾಗ ಕೆಲಸ ನಡೆಯೋದು ಮಣ್ ರೋಡ್ ಇತ್ತು, ಜಲ್ಲಿ ಅಲ್ಲಿದ್ರು ಅದ್ರಾಗೆ ಬಂದಿದ್ದೆ. ಇವಾಗೆಲ್ಲ ರೋಡ್ ಕೆಲಸ ಕಂಪ್ಲೀಟ್ ಆಗೈತೆ.
ಏನು ಒಂಚೂರು ಹೋದರೆ ನಮಗೆ ಇದು ಬೈಪಾಸ್ ಸಿಗುತ್ತೆ. ಮೊದಲು ಓಲ್ಡ್ ಬೈಪಾಸ್ ಇತ್ತು ಅದು. ಅದನ್ನು ಅದ್ರಾಗ ಹೋಗಿ ಸೀದಾ ಮತ್ತೆ ಮೇಲೆ ಬ್ರಿಡ್ಜ್ ಹತ್ತಿ ಯೂ ಟರ್ನ್ ಮಾಡ್ಕೊಂಡು ಇಂದೂಪುರ ರೋಡ್ಗೆ ಹೋಗ್ಬೇಕು. ಬನ್ನಿ ನಾವು ಬ್ರಿಡ್ಜ್ ಹತ್ತಿ ಸಿಗಮ್ಮ. ರೋಡ್ಗಳು ವಾತಾವರಣ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಇದು 4 ಲೈನ್ ಹೈವೇ ಮಾಡಿದ್ದಾರೆ. ಪೂರ್ತಿ ಮಧುಗಿರಿ ಗಂಟನ ಆಗಿಲ್ಲ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗೈತೆ. ಅಲ್ಲಿಂದ ಹತ್ಲಾಗ ಸಿಂಗಲ್ ರೋಡು. ಏನು ಬರಬೇಕಾದ್ರೆ ಒಂಚೂರು ತೊಂದರೆ ಆಗುತ್ತೆ ಅಪ್ಪು. ಆ ಕಡೆ ಸಿರೆಯಿಂದ ಡೈರೆಕ್ಟ್ ಇಂದೂಪುರಿಗೆ ಹೈವೇ ಮಾಡಿದ್ದಾರೆ. ಅಲ್ಲಿ ಬರ್ಬೋದು. ಅಲ್ಲಿ ಒಂದು ಸ್ವಲ್ಪ ತೊಂದರೆ ಗುರು. ಅದು ಸಿಟಿ ಒಳಗೆ ಗ್ಲಾಸ್ ಬರ್ತೈತೆ. ಹಂಸಿಗೆ ಬೇಜಾರಾಗ್ಬಿಡ್ತೈತೆ. ಅಲ್ಲಿ ಗಾಡಿ ಬರಲ್ಲ, ಏನಿಲ್ಲ, ಗೊತ್ತಾ ಅಪ್ಪಲ್ಲ. ಅದಕ್ಕೆ ಇಲ್ಲೇ ಒಂಚೂರು ಇದಾದ್ರಾಗ್ಲಿ ಅಂತೇಳಿ ಬರೋದು. ಅದು ಆಂಧ್ರದ ಗ್ಲಾಸ್ ಬರುತ್ತೆ. ಡೈರೆಕ್ಟ್ ಸಿರೆಯಿಂದ ಮಡುಗ್ಸಿರ ಹೋಗುತ್ತೆ. ಅಲ್ಲಿಂದ ಇಂದೂಪುರ ಬರುತ್ತೆ. ಕಿಲೋಮೀಟ್ರ್ ಜಾಸ್ತಿನೇ ಆಗುತ್ತೆ ಅದು. ನೋಡಿ, ಇದು ಕಿಲೋಮೀಟ್ರ್ ಕಮ್ಮಿನೇ ಆಗುತ್ತೆ. ಫಸ್ಟು ಇದಕ್ಕೆ ಗ್ಲಾಸಿಗೆ ರೇಡಿಯಮ್ ಹಾಕ್ಸ್ಬೇಕು. ಇವಾಗ ಸೀದಾ ರೇಡಿಯಮ್ ಅಂಗಡಿ ತಕ್ಕೆ ಹೋಗೋದು ಓದೇಟಿಗೆ. ಫಸ್ಟು ಫಾಸ್ಟ್ಯಾಗ್ ನಾನು ಮಾಡಿಸ್ಕೋಬೇಕು. ಹೋದವಾರ ಹೋಗಿದ್ದೆ ಗುರು, ಇರಲಿಲ್ಲ. ಮತ್ತು ಶನಿವಾರ ಗಾಡಿ ಬಂದು ನಿಲ್ಲಿಸೈಟ್ಗೆ ದುರ್ಗ ಹೋಗೋಣ ಅಂದ್ಕೊಂಡೆ, ದ್ಯಾಸ ಮರ್ತೆ. ನಿನ್ನೆ ಹೋದರೆ ಭಾನುವಾರ ರಜಾ ಅಂತೇಳಿ ಹೋಗಲಿಲ್ಲ. ಹೋಗಿದ್ರೂ ಕೆಲಸ ಏನು ಆಗ್ತಿದ್ದಿಲ್ಲ. ಇವಾಗ ಹೋದೇಟಿಗೆ ಆ ಫಾಸ್ಟ್ಯಾಗು ರೇಡಿಯಮ್ಮು ಹಾಕ್ಸ್ಬೇಕು. ಈ ಕಡೆ ಬಿಚ್ಚಿದ್ದೆ, ಅದನ್ನು ಹಾಕ್ಬೇಕು. ನೋಡಿ, ಇಲ್ಲೆಲ್ಲ ಊಟಕ್ಕೆ ನಿಲ್ಲಿಸ್ಬೇಕು. ಅಣ್ಣಚ್ಚಿ ಹೋಟ್ಲಿಗೆ ಹೋಗೋಣ ಅಂತ ಇದೀವಿ. ಹಿರಿಯೂರಿಗೆ ಪೊಂಗಲ್ ಸಿಗ್ತತ್ತೋ ಇಲ್ಲ ನೋಡೋದು. ಬನ್ನಿ.